ಇನ್ನು ಬೆಂಗಳೂರಿನ SRS ಸಿಗ್ನಲ್ ಬಳಿ ರೋಡ್ ಡಿವೈಡರ್ಗೆ ಬಸ್ ಡಿಕ್ಕಿ ಹೊಡೆದು ಒಂದು ಅಪಘಾತ ಸಂಭವಿಸಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಬರ್ತಾ ಇದೆ, ಏನು ಅಂತ ನೋಡ್ತಾ ಹೋಗೋಣ. ಬೆಂಗಳೂರಿನ SRS ಸಿಗ್ನಲ್ ಬಳಿ ಈ ರೀತಿ ರಸ್ತೆ ಅಪಘಾತ ಸಂಭವಿಸಿರೋದು. ಅಂದರೆ ಅನಾಹುತ ತಪ್ಪಿದೆ, ಬಟ್ ಬಸ್ನ ಬ್ರೇಕ್ ಫೇಲ್ ಆಗಿದೆ. SRS ಸಿಗ್ನಲ್ನಲ್ಲಿ ಡಿವೈಡರ್ಗೆ ಬಸ್ ಡಿಕ್ಕಿ ಹೊಡೆದಿದೆ. ದೊಡ್ಡ ಮಟ್ಟದ ತೊಂದರೆ ಏನಾಗಿಲ್ಲ ಅನಿಸುತ್ತೆ. ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಬಂದಿತ್ತು ಬಸ್ಸು. ಸಿಗ್ನಲ್ನಲ್ಲಿ ಟೆಂಪೋ ಅಡ್ಡ ಬಂದ ಹಿನ್ನೆಲೆಯಲ್ಲಿ ಅದನ್ನು ತಪ್ಸಕ್ಕೆ ಹೋಗಿ ಡಿವೈಡರ್ಗೆ ಡಿಕ್ಕಿ ಹೊಡೆದಿದ್ದಾರೆ. ಬಸ್ನಲ್ಲಿದ್ದ 42 ಪ್ರಯಾಣಿಕರು ಪಾರಾಗಿದ್ದಾರೆ. ಓರ್ವ ಮಹಿಳೆಗೆ ಗಾಯವಾಗಿದೆ. ಆಕೆಯನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಸದ್ಯಕ್ಕಂತೂ ಈಗ KSRTC ಬಸ್ SRS ಸಿಗ್ನಲ್ನಲ್ಲಿ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಹುಬ್ಬಳ್ಳಿಯಿಂದ ಅದು ಬೆಂಗಳೂರಿಗೆ ಬಂದಿತ್ತು ಬಸ್ಸು. ಸೊ ಈ ಸಂದರ್ಭದಲ್ಲಿ ನೋಡಿ ಇಲ್ಲಿ KSRTC ಬಸ್ ಹೇಗೆ ಡಿಕ್ಕಿ ಹೊಡೆದಿದೆ ಅಂತಕ್ಕಂಥದ್ದನ್ನು. ಸಿಗ್ನಲ್ನಲ್ಲಿ ಟೆಂಪೋ ಅಡ್ಡ ಬಂತು. ಆ ಅಡ್ಡ ಬಂದಿದ್ದಕ್ಕೆ ಡಿವೈಡರ್ಗೆ ಗುದ್ದಿ ಇಷ್ಟೆಲ್ಲ ಅನಾಹುತ ಆಗಿದೆ. ಬಟ್ ಬಸ್ನಲ್ಲಿ ಇದ್ದವ್ರಿಗೆ 42 ಜನದಲ್ಲಿ ಯಾರಿಗೂ ಏನೂ ತೊಂದರೆ, ಪ್ರಾಣಾಪಾಯ ಥರ ಎಲ್ಲ ಏನಾಗಿಲ್ಲ. ಒಬ್ಬ ಮಹಿಳೆಗೆ ಮಾತ್ರ ಗಾಯವಾಗಿದೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಬ್ರೇಕ್ ಫೇಲ್ ಆಗಿರೋದಕ್ಕೆ ಆ ಡಿವೈಡರ್ಗೆಲ್ಲ ಹೊಡೆದು ಅದು ಕೆಳಗಡೆ ಬಿದ್ದು ಬಸ್ಗೆಲ್ಲ ಒಂದಷ್ಟು ಜಖಮ್ಮಾಗಿ ಎಲ್ಲ ಆಗಿರೋದನ್ನು ತಾವು ಗಮನಿಸ್ತಾ ಇದ್ದೀರಾ. ಅಂದರೆ ತುಂಬ ಲಾಂಗ್ ಜರ್ನಿಯಿಂದ ಬಂದಿರ್ತವೆ ಬಸ್ಗಳು. ಬೆಳಗ್ಗೆ ನಗರದಲ್ಲಿ ಭಾರಿ ಅನಾಹುತ ಒಂದು ತಪ್ಪಿದೆ. ಅದೃಷ್ಟವಶಾತ್ ಯಾರಿಗೂ ಕೂಡ ಏನೂ ಆಗಿಲ್ಲ. ಈ ದೃಶ್ಯಗಳಲ್ಲಿ ನೇರವಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. SRS ಸಿಗ್ನಲ್ ಏನಿದೆ, ಆ ಸಿಗ್ನಲ್ ಬಳಿ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದಂಥ KSRTC ಬಸ್ ಏನಿದೆ, ಅದು ಡಿವೈಡರ್ ಮೇಲೆ ಹತ್ತಿ ನಿಂತಿರುವಂಥದ್ದು. ಯಾವುದೋ ಒಂದು ಸಿಗ್ನಲಲ್ಲಿ, ಅಂದರೆ ಈ SRS ಸಿಗ್ನಲಲ್ಲಿ ಯಾವುದೋ ಟೆಂಪೋ ಒಂದು ಅಡ್ಡ ಬಂತು ಅನ್ನೋಂಥ ಕಾರಣಕ್ಕೆ ಹಳಿ ತಪ್ಪಿ ಈ ರೀತಿಯಾದಂಥ ಅನಾಹುತ ಆಗಿರುವಂಥದ್ದು, ಅಪಘಾತ ಆಗಿದೆ. ಅದೃಷ್ಟವಶಾತ್ ಯಾರಿಗೂ ಕೂಡ ಏನೂ ಆಗಿಲ್ಲ. ಒಬ್ಬರಿಗೆ ಮಾತ್ರ ಸಣ್ಣದಾಗಿ ಗಾಯಗಳಾಗಿದ್ದಾಗ, ಅಂದರೆ ಕಾಲಿಗೆ ಗಾಯ ಆಗಿದ್ದು ಹೊರತುಪಡಿಸಿದ್ರೆ ಬೇರೆ ಯಾರಿಗೂ ಕೂಡ ಯಾವುದೇ ರೀತಿಯಾದಂಥ ಗಾಯಗಳಾಗಿಲ್ಲ. ಅದು ಕೂಡ ಬೆಳ್ಳಂಬೆಳಗ್ಗೆ ಈ ರೀತಿಯಾಗಿ ಡಿವೈಡರ್ ಮೇಲೆ KSRTC ಬಸ್ ಹತ್ತಿದೆ. ಚಾಲಕನ ನಿಯಂತ್ರಣ ತಪ್ಪಿ, ಅಂದರೆ ಮುಂದೆ ಏನು ಟೆಂಪೋ ಒಂದು ಪಾಸ್ ಆಗುತ್ತೆ, ಆ ಸಿಗ್ನಲಲ್ಲಿ ಪಾಸಾದಂಥ ಸಂದರ್ಭದಲ್ಲಿ ಏಕಾಏಕಿ ನಿಯಂತ್ರಣ ತಪ್ಪಿರುವಂಥದ್ದು. ನಿಯಂತ್ರಣ ತಪ್ಪಿ ರೀತಿಯಾಗಿ ಡಿವೈಡರ್ ಮೇಲೆ ಹತ್ತಿ ಸಂಪೂರ್ಣ ಏನಿದು ಗ್ರಿಲ್ಗಳಿದ್ದಾವೆ, ಅಂದರೆ ಡಿವೈಡರ್ಗಳ ಗ್ರಿಲ್ ಏನಿದೆ ಅವೆಲ್ಲವೂ ಕೂಡ ನಜ್ಜುಗುಜ್ಜಾಗಿರುವಂಥದ್ದು. ಏನು KSRTC ಬಸ್ನ ಮುಂಭಾಗ ಕೂಡ ಜಖಮ್ಮಾಗಿದೆ ಸಂಪೂರ್ಣವಾಗಿ. ಯಾರಿಗೂ ಕೂಡ ಯಾವುದೇ ರೀತಿಯಾದಂಥ ಅಪಾಯಗಳಾಗಿಲ್ಲ. ಚಾಲಕರಿಗೂ ಕೂಡ ಸೇಫ್ ಆಗಿದ್ದಾರೆ. ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದಂಥ ತುಮಕೂರು ತುಮಕೂರು ವಿಭಾಗ 2ರ ಬಸ್ ಇದು. KS 06 F1205 ನಂಬರಿನ ಬಸ್ ಇದು. ಈ ಬಸ್ನಲ್ಲಿ ಸುಮಾರು ಒಂದು 42 ಪ್ರಯಾಣಿಕರು ಇದ್ದರು ಅನ್ನುವಂಥದ್ದು. ಹುಬ್ಬಳ್ಳಿಯಿಂದ ಬರ್ತಿದ್ದಂಥ ಬಸ್ ಇದು. ಸುಮಾರು ಒಂದು ಬೆಳಗಿನ ಜಾವ ಒಂದು 5:20 ಸುಮಾರಿನಲ್ಲಿ ಆಗಿರುವಂಥ ಅಪಘಾತ 3:30. ಈಗ ಪ್ರತ್ಯಕ್ಷದರ್ಶಿಗಳಿದ್ದಾರೆ, ಅವರು ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಎಷ್ಟು ಗಂಟೆಲಿ ಆಗಿದೆ ಸರ್ ಇದು? 3:30 ನೈಟಲ್ಲಿ ಆಗಿತ್ತು. ಪ್ಯಾಸೆಂಜರೆಲ್ಲ ಇದ್ದರು, ಒಂದು ಹತ್ತತ್ರ ಅಂದರೆ ಒಂದು 43 ಜನ ಪ್ಯಾಸೆಂಜರ್ ಇದ್ದರು. ಅದರಲ್ಲಿ ಯಾರೋ ಲೇಡೀಸ್ಗೆ ಮಾತ್ರ ಒಂದು ಸ್ವಲ್ಪ ಏಟಾಗೈತೆ, ಮುಸ್ಲಿಮು ಲೇಡೀಸ್ಗೆ. ಇನ್ನು ಬಾಕಿದ್ದವ್ರಿಗೆ ಯಾರಿಗಿಲ್ಲ. ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು, ಅವರೇ ಡ್ರೈವರೇ ಕರ್ಕೊಂಡೋದ್ರು. ನಾವೆಲ್ಲ ಬಂದು ಹೆಲ್ಪ್ ಮಾಡಿದ್ರೆ ಎಲ್ಲ ಬೇರೆ ಬಸ್ಗೆಲ್ಲ ಶಿಫ್ಟ್ ಮಾಡಿ ಅವರು ಒಂದು 2 ಬಸ್ಸಲ್ಲಿ ಹೋದರು. ಅಂದರೆ ಅವರೊಬ್ಬರಿಗೆ ಮಾತ್ರ ಜಾಸ್ತಿ ಏಟಾಗಿದೆ ಹಾಗೆ? ಇಲ್ಲ ಕಾಲ್ಗೇನೋ ಒಂದು ಸ್ವಲ್ಪ ಏಟಾಗೈತೆ ಅಷ್ಟೇ, ಅಷ್ಟು ಬಿಟ್ಟರೆ ಏನಿಲ್ಲ. ಇವರು ಡ್ರೈವರ್ ಸೇಫ್ ಆಗಿದ್ದಾರೆ? ಡ್ರೈವರು ಕಂಡಕ್ಟ್ರು ಇಬ್ಬರೂ ಸೇಫು. ಅದ್ರಲ್ಲಿ ಒಬ್ರು ಇಲ್ಲೇ ಇದ್ದಾರೆ. ಡ್ರೈವರ್ ಮಾತ್ರ ಅವ್ರ ಜೊತೆಗೆ ಹೋದ್ರು, ಅವ್ರು ಟ್ರೀಟ್ಮೆಂಟ್ ಕೊಡ್ಸಕ್ಕಂತ ಜೊತೆಗೆ ಹೋದ್ರು. ಏನಕ್ಕಂತ ಈ ಥರದ್ದು ಇನ್ಸಿಡೆಂಟ್ ಆಗಿದೆ, ಆಕ್ಸಿಡೆಂಟ್ ಆಗಿದೆ? ಕೇಳಿದಕ್ಕೆ ಏನೋ ಅವ್ರು ಹೇಳಿತ್ತು ಬ್ರೇಕ್ ಫೈಲರ್ ಆಗಿತ್ತು ಅಂತ ಹೇಳಿದ್ರು. ಟೆಂಪೋ ಅಡ್ಡ ಬಂತು ಅದನ್ನ ಹಂಗಂತ ಹೇಳಿದ್ರು. ಆಮೇಲೆ ಇಲ್ಲ ಬ್ರೇಕ್ ಫೈಲರ್ ಆಯಿತು ಅಂತ ಹೇಳಿದ್ರು. ಅದು ಕರೆಕ್ಟಾಗಿ ಗೊತ್ತಿಲ್ಲ. ಅಂದರೆ ಜೋರಾಗಿ ಸೌಂಡ್ ಬಂತಾ ಇಲ್ಲಿ? ಬೇಗ ಸಕ್ಕದು ತುಂಬ ದೊಡ್ಡ ಸೌಂಡ್ ಬಂತು. ಅಲ್ಲಿ ನಾವು ಇಲ್ಲಿ ಒಬ್ಬರು ಎಕ್ಸ್ಪರ್ಟ್ ಆಗಿದ್ರು, ಆ ತಿಥಿ ಇತ್ತು, ನಾವೆಲ್ಲ ಭಜನೆ ಮಾಡ್ತಾಯಿದ್ರಿ. ಆ ಸೌಂಡ್ಗೆ ಎಲ್ಲ ಬಂದು ಎಲ್ಲ ಹೆಲ್ಪ್ ಮಾಡಿದ್ರಿ. ಎಲ್ಲರೂ ಸೇಫ್ ಆಗಿದ್ದಾರೆ? ಎಲ್ಲ ಸೇಫ್. ಓಕೆ, ಇದು ಇವರು ಪ್ರತ್ಯಕ್ಷದರ್ಶಿಗಳು. ಇವರು ಅಪಘಾತ ಆದಂಥ ಸಂದರ್ಭದಲ್ಲಿ ಏನು ಪ್ರಯಾಣಿಕರಿದ್ದರು ಅವರೆಲ್ಲರೂ ಕೂಡ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾರಿಗೂ ಕೂಡ ದೊಡ್ಡ ಮಟ್ಟದ ಗಾಯ ಆಗಿಲ್ಲ. ಒಬ್ಬರಿಗೆ ಮಾತ್ರ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅವರನ್ನು ಚಾಲಕರೇ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡಿದ್ದಾರೆ. ದೊಡ್ಡ ಮಟ್ಟದಲ್ಲಿ, ಅಂದರೆ ಬ್ರೇಕ್ ಫೇಲ್ ಆಯಿತು ಅನ್ನುವಂಥ ಮಾತನ್ನ, ಜೊತೆಗೆ ಯಾವುದೋ ಒಂದು ವಾಹನ ಅಡ್ಡ ಬಂತು, ಆ ಸಂದರ್ಭದಲ್ಲಿ ಬ್ರೇಕ್ ಫೇಲ್ ಆಯಿತು ಅನ್ನುವಂಥ ಮಾಹಿತಿಯನ್ನು ಇಲ್ಲಿ ಚಾಲಕರು ನೀಡಿರುವಂಥದ್ದು. ಒಟ್ಟಾರೆ ದೊಡ್ಡ ಮಟ್ಟದ ಅನಾಹುತ ಒಂದು ಅದೃಷ್ಟವಶಾತ್ ಸಣ್ಣ ಕೂದಲಲ್ಲೇ ಅಂತರದಲ್ಲಿ ತಪ್ಪಿದೆ. ಕ್ಯಾಮರಾ ಪರ್ಸನ್ ಶರತ್ ಜೊತೆಗೆ ಮಾದೇಶ, ಲೇಖಲ್, ಪಬ್ಲಿಕ್ ಟಿವಿ, ಬೆಂಗಳೂರು. ಸ್ವಲ್ಪದರಲ್ಲಿ ಬಚಾವಾಗಿದ್ದಾರೆ ಎಲ್ಲ.
ಬಸ್ ಏನಾದರೂ ಅಪ್ಸೈಡ್ ಆಗಿದ್ದರೆ ದೊಡ್ಡ ಅನಾಹುತಗಳಾಗ್ತಾ ಇತ್ತು. ಬಟ್ ಆ ಥರ ಆಗಿಲ್ಲ ಯಾವುದೇ ಕಾರಣಕ್ಕೂ. ಈ ಬಸ್ಸು ಹುಬ್ಬಳ್ಳಿಯಿಂದ ಬಂದಿತ್ತು. ಬಟ್ ಇತ್ತೀಚೆಗೆ KSRTC ಬಸ್ಗಳ ಮೇಂಟೆನೆನ್ಸ್ ಎಲ್ಲ ಸರಿ ಇಲ್ಲ ಅಂತ ಹೇಳ್ತಾರೆ. ಮೇಂಟೆನೆನ್ಸೇ ಮಾಡಲ್ಲ, ಪಿರಿಯಾಡಿಕಲ್ ಚೆಕಪ್ ಮಾಡಲ್ಲ ಅಂತೆಲ್ಲ ಹೇಳ್ತಾರೆ. ಬಟ್ ಒಂದು ಟೆಂಪೋನ ಅವಾಯ್ಡ್ ಮಾಡೋದಕ್ಕೆ ಹೋಗಿ ಡಿವೈಡರ್ಗೆ ಗುದ್ದಿದೆ ಬಸ್ ಇವಾಗ.